ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 5ನೇ ಸ್ಥಾನ, 7ನೇ ಸ್ಥಾನ, 6ನೇ ಸ್ಥಾನ, 8ನೇ ಸ್ಥಾನ? 7ನೇ ಸ್ಥಾನ ರೈಟ್ ಆನ್ಸರ್ ನೋಡಿ. ವಿಸ್ತೀರ್ಣದಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. RKC, AB ಅಕ್ಕ. ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ ಅನುಕ್ರಮ ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರಗಳು. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶಗಳಲ್ಲಿ ರಷ್ಯಾ ಫಸ್ಟ್ ಇದೆ, ಕೆನಡಾ ಸೆಕೆಂಡ್ ಇದೆ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರ 7ನೇ ಸ್ಥಾನದಲ್ಲಿ. ಭಾರತ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಭಾರತ ವಿಸ್ತೀರ್ಣ ಎಷ್ಟಿದೆ ಅಂದ್ರ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತ ಭಾರತ ವಿಶ್ವದಲ್ಲಿ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಅಂದ್ರ 7ನೇ ಸ್ಥಾನದಲ್ಲಿದೆ. ಓಣಂ ಅನ್ನುವಂತ ಒಂದು ಪ್ರಸಿದ್ಧವಾಗಿರುವಂತ ರಾಜ್ಯ ಹಬ್ಬ ಯಾವ ರಾಜ್ಯದಲ್ಲಿ ಆಚರಣೆ ಮಾಡುತ್ತಾರೆ? ಓಣಂ ಇದು ಫೇಮಸ್ ಆಗಿರುವಂತ ಒಂದು ಫೆಸ್ಟಿವಲ್, ಇದೊಂದು ಹಬ್ಬ. ಕೇರಳ ರಾಜ್ಯ ರೈಟ್ ಆನ್ಸರ್ ನೋಡಿ. ಓಣಂ ಎಂಬ ಪ್ರಸಿದ್ಧವಾದ ರಾಜ್ಯದ ಹಬ್ಬ ಯಾವ ರಾಜ್ಯ ಅಂದ್ರ ಕೇರಳ ರಾಜ್ಯದಲ್ಲಿ ಪ್ರಸಿದ್ಧವಾದ ಓಣಂ ಹಬ್ಬವನ್ನ ಆಚರಣೆ ಮಾಡುತ್ತಾರೆ. ಜಲ್ಲಿಕಟ್ಟಿ ಓಣಂ ಹಬ್ಬದ ನಿಮಿತ್ತವಾಗಿ ಡೋಣಿ ಸ್ಪರ್ಧೆಯನ್ನು ಮಾಡಲಾಗ್ತದೆ ನೋಡಿ. ಓಣಂ ಹಬ್ಬದ ನಿಮಿತ್ತವಾಗಿ ಯಾವ ಸ್ಪರ್ಧೆ ಅಂದ್ರ ಡೋಣಿ ಸ್ಪರ್ಧೆಯನ್ನ ಮಾಡಲಾಗುತ್ತದೆ. ತಮಿಳುನಾಡಿನಲ್ಲಿ ಪ್ರಸಿದ್ಧವಾದ ಜಲ್ಲಿಕಟ್ಟಿ ಅನ್ನುವಂತ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ. ಜಲ್ಲಿಕಟ್ಟಿ ಹಬ್ಬ ಯಾವ ರಾಜ್ಯ ಅಂದ್ರ ತಮಿಳುನಾಡು. ಕೇರಳ ರಾಜ್ಯ ಓಣಂ. ಮೊದಲ ವನ್ಯಜೀವಿ ಧಾಮ, ಭಾರತ ದೇಶದಿಂದ ಆಯ್ಕೆಯಾಗಿರುವಂತ ಮೊದಲ ಜೈವಿಕ ವನ್ಯಜೀವಿ ಧಾಮ ಯಾವುದು? ಫಸ್ಟ್ ಜೈವಿಕ ವನ್ಯಜೀವಿ ಧಾಮ ಯಾವುದು? ಸರಿಯಾದಂತ ಉತ್ತರ ನೀಲಗಿರಿ. ಇದು ಘೋಷಣೆಯಾದ ವರ್ಷ 1986 ನೋಡಿ. 1986ರಲ್ಲಿ ಇದು 2000ರಲ್ಲಿ ಯುನೆಸ್ಕೋ ಗುಂಪಿಗೆ ಸೇರಿತ್ತು. ಮ್ಯಾನ್ ಅಂಡ್ ಬಯೋಸ್ಪಿಯರ್ ಅಂತ ಕರಿತೀವಿ. ಮ್ಯಾನ್ ಅಂಡ್ ಬಯೋಸ್ಪಿಯರ್ ಗುಂಪಿಗೆ ಸೇರಿದ್ದು ಯಾವಾಗಂದ್ರ 2000ದಲ್ಲಿ. ಬಟ್ ಜೈವಿಕ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಿಕೊಂಡಿದ್ದು 1986. ದೇಶದ ಟೋಟಲ್ ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ 18 ಅದಾವೆ. ಆ 18 ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ ಆಲ್ರೆಡಿ 12 ವಿಶ್ವ ಗುಂಪಿಗೆ ಸೇರಿದ್ದಾವೆ. 12ನೇದು ಯಾವ್ದಂದ್ರ ಮಧ್ಯಪ್ರದೇಶದ ಪನ್ನಾ. ಈ ಪನ್ನಾ ಯಾವ ವರ್ಷ ಸೇರ್ಪಡೆಯಾಗಿದೆ ಅಂತಂದ್ರ 2021ರಲ್ಲಿ ಸೇರ್ಪಡೆಯಾಗಿದೆ. ತೆಲಂಗಾಣ ಭಾರತದ ಎಷ್ಟನೇ ರಾಜ್ಯ ಅಂದ್ರೆ 29ನೇ ರಾಜ್ಯ. ಪ್ರೆಸೆಂಟ್ 28ನೇ ರಾಜ್ಯಗಳು ನಾವು ನೋಡ್ತೀವಿ. ಪ್ರಸ್ತುತ ಭಾರತ ದೇಶದಲ್ಲಿ ರಾಜ್ಯಗಳ ಸಂಖ್ಯೆ ಎಷ್ಟಂದ್ರೆ 28 ರಾಜ್ಯಗಳಿದಾವೆ. 28 ರಾಜ್ಯಗಳು ಸುಮಾರು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ಕಾಣ್ತೀವಿ. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾದ್ರೆ ದೆಹಲಿಯನ್ನ 1992 ಸಂವಿಧಾನದ 69ನೇ ತಿದ್ದುಪಡಿಯ ಮೂಲಕ 69ನೇ ತಿದ್ದುಪಡಿ 1992ರಲ್ಲಿ ದೆಹಲಿಯನ್ನ ಈ ದೇಶದ ರಾಜಧಾನಿ ಎಂದು ಘೋಷಣೆ ಮಾಡಲಾಗಿದೆ. ಭಾರತ ದೇಶದ ರಾಜಧಾನಿ ಎಂದು ಘೋಷಣೆ ಮಾಡಿದ್ದು 1992 69ನೇ ತಿದ್ದುಪಡಿಯ ಮೂಲಕ. ಹಾಗಾದ್ರೆ ಈ ತೆಲಂಗಾಣ ಇದೆಯಲ್ಲ, ತೆಲಂಗಾಣ ಯಾವ ಸಮಿತಿಯ ಪ್ರಕಾರ ಡಿವೈಡ್ ಆಯ್ತು ಅಂತ ಕ್ವಶನ್ ಕೇಳೋಣ. ಎಸ್, ಕೃಷ್ಣ ಸಮಿತಿ ನೋಡಿ. ಕೃಷ್ಣ ಸಮಿತಿಯ ಪ್ರಕಾರ ಇದು ಯಾವ ವರ್ಷ ಅಂದ್ರೆ 2014 ಜೂನ್ 2ನೇ ತಾರೀಕು. 2014 ಜೂನ್ 2ರಂದು ಆಂಧ್ರ ಪ್ರದೇಶದಿಂದ ತೆಲಂಗಾಣ ಇಬ್ಬಾಗವಾಯಿತು. ಆಂಧ್ರದಿಂದ ತೆಲಂಗಾಣ ಇಬ್ಬಾಗ ಆಗಿದ್ದು 2014 ಜೂನ್ 2ರಂದು. ಇದು ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ. ಭಾರತದ ಮೊದಲ ರಾಜ್ಯ ಅಂದ್ರ ಆಂಧ್ರ, ಭಾರತದ ಕೊನೆಯ ರಾಜ್ಯ ಅಂದ್ರ ಆಂಧ್ರದಿಂದ ತೆಲಂಗಾಣ ಅಂತ ಹೇಳಿ ನೋಡ್ತೀವಿ. ಯಾವ ನಗರದ 100 ಕಿಲೋಮೀಟರ್ ಉತ್ತರದಲ್ಲಿ ಸತೀಶ್ ಧವನ್ ಎಂಬ ಒಂದು ಅಂತರಿಕ್ಷ ಕೇಂದ್ರವಿದೆ? ಯಾವ ನಗರದ ಸಮೀಪದಲ್ಲಿ? ಚೆನ್ನೈ, ದೆಹಲಿ, ಕೊಚ್ಚಿ, ಹೈದರಾಬಾದ್?
ಯಾವ ನಗರದ 100 ಕಿಲೋಮೀಟರ್ ಉತ್ತರದಲ್ಲಿ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರವಿದೆ? ಸರಿಯಾದಂತ ಉತ್ತರ ಚೆನ್ನೈ. ಚೆನ್ನೈದಿಂದ 100 ಕಿಲೋಮೀಟರ್ ಅಂತರದಲ್ಲಿ ಏನಿದೆ ಅಂದ್ರ ಈ ಒಂದು ಸತೀಶ್ ಧವನ್ ಅಥವಾ ಶ್ರೀಹರಿಕೋಟಾ ಅಂತ ಕರಿತೀವಿ. ಭಾರತ ದೇಶದ ಪ್ರಸಿದ್ಧವಾದ ಬಾಹ್ಯಾಕಾಶ ಉಡಾವಣಾ ಕೇಂದ್ರ. ಭಾರತ ದೇಶದ ಪ್ರಸಿದ್ಧವಾದ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಸತೀಶ್ ಧವನ್. ಇದು 100 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲಿಂದ ಅಂದ್ರ ತಮಿಳುನಾಡಿನ ಚೆನ್ನೈದಿಂದ ಉತ್ತರದಲ್ಲಿ 100 ಕಿಲೋಮೀಟರ್ ಅಂತರದಲ್ಲಿ ಸತೀಶ್ ಧವನ್ ಅನ್ನುವಂತ ಅಂತರಿಕ್ಷ ಕೇಂದ್ರವನ್ನ ಕಾಣ್ತೀವಿ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚಿನ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ? ಭಾರತ ದೇಶದ ಒಳಗಡೆನೆ 9 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡದು. ಹೈಯೆಸ್ಟ್ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಅಸ್ಸಾಂ, ಕರ್ನಾಟಕ. ಸರಿಯಾದಂತ ಉತ್ತರ ಉತ್ತರ ಪ್ರದೇಶ. ರೈಟ್ ಆನ್ಸರ್ ನೋಡಿ. ಉತ್ತರ ಪ್ರದೇಶ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳಂದ್ರ 9 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಹೆಂಗ ನಮ್ಮ ಕರ್ನಾಟಕ ರಾಜ್ಯ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡದು. ಕರ್ನಾಟಕ ರಾಜ್ಯ 6 ರಾಜ್ಯಗಳೊಂದಿಗೆ. ಉತ್ತರದಲ್ಲಿ ಮಹಾರಾಷ್ಟ್ರ ಇದೆ, ದಕ್ಷಿಣದಲ್ಲಿ ತಮಿಳುನಾಡಿದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವದಲ್ಲಿ ಆಂಧ್ರ ಪ್ರದೇಶ ಇದೆ, ವಾಯುವ್ಯದಲ್ಲಿ ತೆಲಂಗಾಣ ಇದೆ. ಸರಿಯೇನು? ಈಶಾನ್ಯದಲ್ಲಿ ತೆಲಂಗಾಣ, ವಾಯುವ್ಯದಲ್ಲಿ ಗೋವಾ ಇದೆ, ನೈಋತ್ಯದಲ್ಲಿ ಕೇರಳ ರಾಜ್ಯ ಇದೆ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಗೋವಾ, ಕೇರಳ. ಯಾವ ತರ 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ ಕರ್ನಾಟಕ ಇದೆಯೋ ಆ ತರ 9 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಂತ ರಾಜ್ಯ ಅಂದ್ರ ಉತ್ತರ ಪ್ರದೇಶ್. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚಿನ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ಉತ್ತರ ಪ್ರದೇಶ್ ತನ್ನ ಸುತ್ತಲೂ 9 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಭಾರತ ದೇಶದ ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಅಂತ ಹೇಳಿ ಗುರುತಿಸ್ತೀವಿ. ಆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ಕಟ್ಟಿದ ಅಣೆಕಟ್ಟು. ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಪಿಪ್ರಿ ಎಂಬ ಸ್ಥಳದಲ್ಲಿ ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಅದು. ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟೆ ರಿಹಾಂದ ಅಣೆಕಟ್ಟು ಅಂತ ಹೇಳಿ ಕರಿತೀವಿ. ಇದು ಉತ್ತರ ಪ್ರದೇಶದಲ್ಲಿ ಕಟ್ಟಿದ ಅಣೆಕಟ್ಟು. ಗೋವಿಂದ ವಲ್ಲಭ ಪಂತ ಭಾರತದ ಸ್ವತಂತ್ರ ಹೋರಾಟಗಾರರು. 1927ರಾಗ ಭಾರತಕ್ಕೆ ಸೈಮನ್ ಆಯೋಗ ಬರ್ತದೆ. ಆ ಸೈಮನ್ ಆಯೋಗವನ್ನು ವಿರೋಧ ಮಾಡಿ ಯಾರು ಲಾಲಾ ಲಜಪತ್ ರಾಯ್ ಅವರು ಪಂಜಾಬದ ಲಾಹೋರದಲ್ಲಿ ಹೋರಾಟವನ್ನು ಮಾಡುತ್ತಿರುವಾಗ ಅವರಿಗೆ ಲಾಠಿ ಚಾರ್ಜ್ ಆಗ್ತದೆ, ಅವರಿಗೆ ಬಲವಾದ ಪೆಟ್ಟು ಬೀಳ್ತದೆ, ಇವರಿಗೆ ಶಾಶ್ವತ ಅಂಗವಿಕಲರಾಗ್ತಾರೆ ಅಂತ ಗೋವಿಂದ ವಲ್ಲಭ ಪಂತ್ ಅವರ ಹೆಸರಿನಲ್ಲಿ ಈ ಅಣೆಕಟ್ಟನ್ನ ಕಟ್ಟಲಾಗಿದೆ. ಬನ್ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಬನ್ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಬನ್ಸಾಗರ ಅಣೆಕಟ್ಟು ಮಧ್ಯಪ್ರದೇಶದಲ್ಲಿ ನಿರ್ಮಾಣ ಮಾಡಿದಂತ ಅಣೆಕಟ್ಟು. ಈ ಬನ್ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಅಂದ್ರ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು. ಸೋನ್ ನದಿಗೆ ಅಡ್ಡಲಾಗಿ ಇತ್ತೀಚೆಗೆ PSI ಕೇಳಿದಂತ ಪ್ರಶ್ನೆ. ಸೋನ್ ನದಿಗೆ ಅಡ್ಡಲಾಗಿ ಬನ್ಸಾಗರ ಅಣೆಕಟ್ಟನ್ನ ಕಟ್ಟಲಾಗಿದೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ. ಆ ಮಜುಲಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಎಂದರೆ ಮಜುಲಿ. ಆ ಮಜುಲಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾನೆ. ಸರಿಯಾದಂತ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ದೇಶದ 641ನೇ ಜಿಲ್ಲೆ ಮಜುಲಿ. ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಪ್ರಸಿದ್ಧವಾದಂತ ದ್ವೀಪ ಅಂತ ಹೇಳಿ ಗುರುತಿಸ್ತೀವಿ. ಬೆಟ್ವಾ ಮತ್ತು ಸೋನ್ ನದಿಗಳ ಅಂತರ್ ಸಂಪರ್ಕ ಯೋಜನೆಯಲ್ಲಿ ಕೆಳಗಿನ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಯಾವುದು ಭಾಗಶಃ ಮುಳುಗಡೆಯಾಗುವ ಅಪಾಯದಲ್ಲಿದೆ? ಯಾಕಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಅಂತ ಕರಿತೀವಿ. ನಮ್ಮ ಭಾರತ ದೇಶದ ಮೊದಲ ಯಶಸ್ವಿ ನದಿ ಜೋಡಣೆ ಇದು ಯಾರ ಕಂಡ ಕನಸಿನ ಕೂಸು ಅಂದ್ರೆ ಅಟಲ್ ಬಿಹಾರ್ ವಾಜಪೇಯಿ ಅವರು ಕಂಡಂತ ಒಂದು ಕನಸಿನ ಕೂಸು ಅಂತೇಳಿ ಗುರುತಿಸ್ತೀವಿ. ಹಾಗಾದ್ರೆ ಅಟಲ್ ಬಿಹಾರ್ ವಾಜಪೇಯಿ ಅವರ ಕನಸಿನಂತೆ ಭಾರತ ದೇಶದಲ್ಲಿ ಯಶಸ್ವಿಯಾಗಿರುವಂತ ನದಿ ಯೋಜನೆ ಅಂದ್ರೆ ಬೆಟ್ವಾ ಮತ್ತು ಖೇನ್ ಅಂತ ಕರೀತಾರೆ. ಆ ಬೆಟ್ವಾ ಖೇನ್ ಜೊತೆಗೆ ಸೋನ್ ಅನ್ನುವಂತ ನದಿಗಳ ಒಂದು ಜೋಡಣೆ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆ? ಹುಲಿ ಸಂರಕ್ಷಣಾ ತಾಣಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಕರೆಕ್ಟ್ ಆನ್ಸರ್ ಮಾಡಿ. ಎಕ್ಸಲೆಂಟ್. ಮಧ್ಯಪ್ರದೇಶದ ಪನ್ನಾ ನೋಡಿ 50% ನಾಶ ಆಗುವ ಸಾಧ್ಯತೆ ಇದೆ. ಪನ್ನಾ, ಮಧ್ಯಪ್ರದೇಶದ ಪನ್ನಾ ಹುಲಿ ಸಂರಕ್ಷಣಾ ತಾಣ.
ಹೃದಯ ಯೋಜನೆಯನ್ನ ಹೀಗೆ ವಿವರಿಸಬಹುದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕೇಂದ್ರ ಸರ್ಕಾರದ ಜಂಟಿಯೊಂದಿಗೆ ಒಂದು ಯೋಜನೆಯನ್ನು ಜಾರಿಗೆ ತಂತು, ಹೃದಯ ಯೋಜನೆ ಅಂತ ಹೇಳಿ. ಅದನ್ನ ರಾಷ್ಟ್ರೀಯ ಪರಂಪರೆಗೆ ನಗರ ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ, ರಾಷ್ಟ್ರೀಯ ಪರಂಪರೆ ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ, ರಾಷ್ಟ್ರೀಯ ಪರಂಪರೆ ಪಟ್ಟಣ ಮತ್ತು ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ಯಾವುದು ಕರೆಕ್ಟ್ ಆನ್ಸರ್? ಹೃದಯ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಹೃದಯ ಅನ್ನುವಂತ ಒಂದು ಸ್ಕೀಮ್ ಜಾರಿಗೆ ಬಂದಿದೆ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಂಯುಕ್ತವಾಗಿರುವಂತ ಒಂದು ಯೋಜನೆ ಅಂತ ಹೇಳಿ ಗುರುತಿಸ್ತಾ ಬರ್ತೀವಿ. ಆನ್ಸರ್ ಮಾಡ್ತೀರಿ? ಸರಿಯಾದಂತ ಉತ್ತರ ಸಿ ನೋಡಿ, ಮೂರನೇದು ರೈಟ್ ಆನ್ಸರ್. ರಾಷ್ಟ್ರೀಯ ಪರಂಪರೆ ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಪರಂಪರೆ ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ ಯಾವ್ದಂದ್ರ ಈ ಒಂದು ಹೃದಯ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ರಾಷ್ಟ್ರೀಯ ಪರಂಪರೆ ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ. ಭಾರತದ ಜನಗಣತಿ 2011 ಪ್ರಕಾರ ಯಾವ ಪ್ರದೇಶವು ಕನಿಷ್ಠ ಲಿಂಗಾನುಪಾತ ಹೊಂದಿದೆ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಹೆಗ್ಗಳಿಕೆ ಅಂತ, ಕನಿಷ್ಠ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು? ಕನಿಷ್ಠ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವ್ದಂದ್ರ ಹರಿಯಾಣ ನೋಡಿ. ಹರಿಯಾಣ ಅತ್ಯಂತ ಕನಿಷ್ಠ ಲಿಂಗಾನುಪಾತ ಹೊಂದಿರುವ ರಾಜ್ಯ. ಹರಿಯಾಣದ ಲಿಂಗಾನುಪಾತ ಎಷ್ಟಿದೆ ಅಂದ್ರ 877 ಇದೆ ನೋಡಿ. 877 ಅಲ್ಲ, ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ರಾಜ್ಯ. ಲಿಂಗಾನುಪಾತ ಅಂದ್ರ 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನು ಲಿಂಗಾನುಪಾತ ಅಂತ ಕರಿತೀವಿ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ರಾಜ್ಯ ಅಂದ್ರ ಕೇರಳ ರಾಜ್ಯ. ಕೇರಳ ರಾಜ್ಯದಲ್ಲಿ 1084 ಲಿಂಗಾನುಪಾತ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಅಂದ್ರ ಹರಿಯಾಣ. ಹರಿಯಾಣ ರೈಟ್ ಆನ್ಸರ್. ಮಂದಾಕಿನಿ ನದಿಯು ಕೇದಾರದಲ್ಲಿ ಹರಿಯುತ್ತದೆ. ಈ ಕೆಳಗಿನ ಉಪನದಿಯಾಗಿದೆ. ಯಾವುದರ ಉಪನದಿ ಮಂದಾಕಿನಿಯಾಗಿದೆ? ಮಂದಾಕಿನಿ ಎನ್ನುವುದು ಯಾವ ನದಿಯ ಉಪನದಿಯಾಗಿದೆ? ಮಂದಾಕಿನಿ. ಸರಿಯಾದಂತ ಉತ್ತರ ಮಂದಾಕಿನಿ ಎನ್ನುವುದು ಅಲಕನಂದ ನದಿಯ ಉಪನದಿಯಾಗಿದೆ ನೋಡಿ. ಅಲಕನಂದ ಎನ್ನುವಂತ ಉಪನದಿ ಇದೆಯಲ್ಲ, ಅದರ ಉಪನದಿ ಮಂದಾಕಿನಿ. ವಿನಾಕಾರಣ ದೇವರಿಗೆ, ವಿನಾಕಾರಣ ದೇವರು, ವಿನಾಕಾರಣ ದೇವರಿಗೆ. ಅನ್ಬಾರ್ದು, ಹೋಗಬಾರ್ದು, ಇರಬಾರ್ದು, ಎಲ್ಲ ವಿವಾದಾತ್ಮಕ ಹೇಳಿಕೆಗಳು. ಸುಮ್ನೆ ಯಾಕೆ ಕಿರಿಕಿರೋದು? ನಮ್ಮ ಪಾಡಿ ನಾವು ವಿನಾಕಾರಣ ದೇವರಿಗೆ ಹೋಗ್ಬೇಕು. ಓಕೆ, ಅವರವರ ಭಾವನೆಗಳು, ಅವರವರ ಭಕ್ತಿ, ನಮ್ಗೆ ಯಾಕ ಸುಮ್ಮನೆ ಕಿರಿಕಿರಿ? ನಾವೆಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಂಗಿಲ್ಲ, ಸುಮ್ಮನೆ ಖಾಲಿ. ವಿ ಅಂತಂದ್ರೆ ವಿಷ್ಣು ಪ್ರಯಾಗ, ನ ಅಂತಂದ್ರೆ ನಂದ ಪ್ರಯಾಗ, ಕ ಅಂತಂದ್ರೆ ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಟ್ರೋಲ್ ಭಯನ ಅಲ್ಲ, ಟ್ರೋಲ್ಗೆ ಏನೋ ಭಯ ಇಲ್ಲ. ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಇದು ನೋಡಿ, ಇದು ಅಲಕನಂದ ಅನ್ನುವಂತ ನದಿ. ಅಲಕನಂದ ನದಿ ಎಲ್ಲಿ ಹುಡ್ತಂದ್ರೆ ಬದ್ರಿನಾಥ್ ಅನ್ನುವಂತ ಸ್ಥಳದಲ್ಲಿ ಹುಡ್ತದೆ. ಅಲಕನಂದ ಅನ್ನುವಂತ ನದಿ, ನಾವಿಷ್ಟು ದಿನ ಗಂಗಾ ನದಿ ಗಂಗೋತ್ರಿಲಿ ಹುಡ್ತದೆ ಅನ್ಕೊಂಡಿದ್ದೆವು. ಅದು ರಾಂಗ್.
ಅಲಕನಂದ ಅನ್ನುವಂತ ನದಿ ಬದ್ರಿನಾಥದಲ್ಲಿ ಜನ್ಮ ತಾಳುತ್ತದೆ. ಅಲಕನಂದ ಅನ್ನುವಂತ ನದಿ ಬದ್ರಿನಾಥದಲ್ಲಿ ಜನ್ಮ ತಾಳುತ್ತದೆ. ಭಗೀರಥಿ ಅನ್ನುವಂತ ನದಿ ಇದೆಯಲ್ಲ, ಭಗೀರಥಿ ಅನ್ನುವಂತ ನದಿ ಇದೆಲ್ಲಿ ಜನ್ಮ ತಾಳುತ್ತಂದ್ರೆ ಯಮುನೋತ್ರಿ ಎಂಬ ಸ್ಥಳ, ಭಗೀರಥಿ ಅನ್ನುವಂತ ಗಂಗೋತ್ರಿ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಗಂಗೋತ್ರಿ ಇದು ಪ್ರಧಾನವಾದ ನದಿ. ಇದು ಯಾವುದು? ಅಲಕನಂದ. ಈ ಅಲಕನಂದ ನದಿಗೆ, ಅಲಕನಂದ ಪ್ರಧಾನವಾದ ನದಿ. ಇದು ಅಲಕನಂದ ನದಿ ಪ್ರಧಾನವಾದ ನದಿ. ಈ ಪ್ರಧಾನವಾದ ನದಿಗೆ ಬಂದು ಹಲವಾರು ನದಿಗಳು ಬಂದು ಸೇರ್ತವೆ. ಇಲ್ಲಿ ದೌಲಿ ಗಂಗಾ ಅಂತ ಬಂದು ಸೇರ್ತದೆ, ದೌಲಿ ಗಂಗಾ. ಆಮೇಲೆ ನಂದಾಕಿನಿ ಅಂತ ಬಂದು ಸೇರ್ತದೆ, ಪಿಂಡರ ಗಂಗಾ ಅಂತ ಬಂದು ಸೇರ್ತದೆ, ಮಂದಾಕಿನಿ ಅಂತ ಬಂದು ಸೇರ್ತದ, ಭಗೀರಥಿ ಅಂತ ಬಂದು ಸೇರ್ತದ. ಹೌದಾ? ದೌಲಿ ಗಂಗಾ ಬಂದು ಸೇರಿದ್ರ ವಿಷ್ಣು ಪ್ರಯಾಗ, ನಂದಾಕಿನಿ ಬಂದು ಸೇರಿದ್ರ ನಂದ ಪ್ರಯಾಗ, ಪಿಂಡ್ರ ಗಂಗಾ ಬಂದು ಸೇರಿದ್ರ ಯಾವುದು? ಕರ್ಣ ಪ್ರಯಾಗ, ಮಂದಾಕಿನಿ ಬಂದು ಸೇರಿದ್ರ ರುದ್ರ ಪ್ರಯಾಗ, ಇನ್ನ ಭಗೀರಥಿ ಬಂದು ಸೇರಿದ್ರ ದೇವ ಪ್ರಯಾಗ. ಅನುಕ್ರಮವಾಗಿ ನದಿಗಳು ಹರಿಯುವ ಸಮಯದಲ್ಲಿ ಹಲವಾರು ನದಿಗಳು ಬಂದು ಜಾಯಿಂಟ್ ಆಗ್ತವೆ. ಫೈನಲ್ ಆಗಿ ಹರಿಯುವ ನದಿ ಯಾವಂದ್ರ ಗಂಗಾ. ಇಲ್ಲಿ ಗಂಗಾ ಅಂತ ಮೆನ್ಷನ್ ಮಾಡ್ರಿ. ಅದಕ್ಕೆ ಇದು ಫಾರ್ಮುಲಾ ಏನಂದ್ರ ವಿನಾಕಾರಣ ದೇವರಿಗೆ ಹೋಗಬೇಕು. ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ದೌಲಿ ಗಂಗಾ, ನಂದಾಕಿನಿ, ಪಿಂಡ್ರಗಂಗಾ, ಮಂದಾಕಿನಿ ಮತ್ತೆ ಇನ್ನೊಂದು ಯಾವ್ದಂದ್ರ ಭಗೀರಥಿ ಅನ್ನುವಂತ ನದಿಗಳು ಬಂದು ಏನ್ ಮಾಡ್ತಾವಂದ್ರ ಅಲಕನಂದ ನದಿಗೆ ಬಂದು ಸೇರ್ತವೆ. ಅದ ಕ್ವಶನ್ ಏನಾಗಿದೆ? ಮಂದಾಕಿನಿ ನದಿ ಕೇದಾರದಲ್ಲಿ ಹರಿಯುತ್ತದೆ. ಹೌದು, ಮತ್ತೆ ಕೇದಾರದಲ್ಲಿ ಹುಡ್ತದಲ್ಲ ಮಂದಾಕಿನಿ ಅನ್ನುವಂಥದ್ದು. ಮಂದಾಕಿನಿ ನದಿಯನ್ನು ಉತ್ತರಾಖಂಡದ ಕಣ್ಣೀರ್ ನದಿ ಅಂತ ಕರೀತಾರೆ. ಉತ್ತರಾಖಂಡದ ಕಣ್ಣೀರ್ ನದಿ ಯಾವಂದ್ರ ಮಂದಾಕಿನಿ. ಯಾವಾಗ ಶಿಟ್ಟಿಗೆರೆ ಇರ್ತದೆ ಹೇಳಕ್ಕಾಗಲ್ಲ. ಆ ಉದ್ದೇಶಕ್ಕಾಗಿ ಅದು ಕಣ್ಣೀರ್ ನದಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಕೇದಾರದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ನದಿ ಯಾವ್ದಂದ್ರ ಮಂದಾಕಿನಿ. ಮಂದಾಕಿನಿ ನದಿ ಕೇದಾರದಲ್ಲಿ ಹರಿಯುತ್ತದೆ. ಈ ಕೆಳಗಿನ ಉಪನದಿಯಾಗಿದೆ ಅಂದ್ರೆ ಅಲಕನಂದ ನದಿಯ ಉಪನದಿಯಾಗಿದೆ. ರಾಷ್ಟ್ರೀಯ ಹಡಗು ವಿನ್ಯಾಸ ಮತ್ತು ಸಂಶೋಧನಾ ಕೇಂದ್ರ ಇರುವುದೆಲ್ಲಿ? ರಾಷ್ಟ್ರೀಯ ಹಡಗು ಮತ್ತು ವಿನ್ಯಾಸ ಸಂಶೋಧನಾ ಕೇಂದ್ರ ಇರುವುದು ಎಲ್ಲಿ? 67% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ವಿಶಾಖಪಟ್ಟಣ. ರೈಟ್ ಆನ್ಸರ್ ನೋಡಿ, ವಿಶಾಖಪಟ್ಟಣ ಇದೆಯಲ್ಲ ಸರಿಯಾದಂತ ಉತ್ತರ ವಿಶಾಖಪಟ್ಟಣ. ಹೌದು, ಭಾರತ ದೇಶದಲ್ಲಿ ಪ್ರಧಾನವಾದ 5 ಹಡಗು ಕಟ್ಟುವ ಕಾರ್ಖಾನೆಗಳದಾವ. ಒಂದು ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ ವಿಶಾಖಪಟ್ಟಣ. ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ ಎಲ್ಲಿದೆ ಅಂದ್ರ ವಿಶಾಖಪಟ್ಟಣದಲ್ಲಿದೆ. ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ ವಿಶಾಖಪಟ್ಟಣ. ಮತ್ತೆ ಮಾಜ್ಗನ್ ಡಕ್ ಹಡಗು ಕಟ್ಟುವ ಕಾರ್ಖಾನೆ, ಮಾಜ್ಗನ್ ಡಕ್ ಹಡಗು ಕಟ್ಟುವ ಕಾರ್ಖಾನೆ ಎಲ್ಲಿದೆ ಅಂದ್ರ ಮುಂಬೈ. ಮಾಜ್ಗನ್ ಡಕ್ ಹಡಗು ಕಟ್ಟುವ ಕಾರ್ಖಾನೆ ಮುಂಬೈ. ಕೊಚ್ಚಿನ್ ಹಡಗು ಕಟ್ಟುವ ಕಾರ್ಖಾನೆ, ಕೊಚ್ಚಿನ್ ಹಡಗು ಕಟ್ಟುವ ಕಾರ್ಖಾನೆ ಕೊಚ್ಚಿನ್. ಕೊಚ್ಚಿನ್ ಹಡಗು ಕಟ್ಟುವ ಕಾರ್ಖಾನೆ ಕೊಚ್ಚಿನ್. ಮಾಜ್ಗನ್ ಡಕ್ ಹಡಗು ಕಟ್ಟುವ ಕಾರ್ಖಾನೆ ಮುಂಬೈ. ಗಾರ್ಡನ್ ರಿಚ್ ಹಡಗು ಕಟ್ಟುವ ಕಾರ್ಖಾನೆ, ಗಾರ್ಡನ್ ರಿಚ್ ಹಡಗು ಕಟ್ಟುವ ಕಾರ್ಖಾನೆ ಕಲ್ಕತ್ತಾ. ಗಾರ್ಡನ್ ರಿಚ್ ಹಡಗು ಕಟ್ಟುವ ಕಾರ್ಖಾನೆ ಕಲ್ಕತ್ತಾ. ಹಿಂದೂಸ್ತಾನ್ ವಿಶಾಖಪಟ್ಟಣ, ಕೊಚ್ಚಿನ್, ಮಾಜ್ಗನ್ ಡಕ್ ಮುಂಬೈ. ಇನ್ನೊಂದು ಗೋವಾ ಹಡಗು ಕಟ್ಟುವ ಕಾರ್ಖಾನೆ ಮಡಗಾಂವ್. ಗೋವಾ ಹಡಗು ಕಟ್ಟುವ ಕಾರ್ಖಾನೆ ಮಡಗಾಂವ್. ಮಡಗಾಂವ್ ಅನ್ನೋದು ಗೋವಾದ ಒಂದು ಭಾಗವಾಗಿದೆ. ಇನ್ನು ಪ್ರಪಂಚದ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣ ಇದೆ. ಗುಜರಾತ್ ರಾಜ್ಯದ ಅಲಾಂಗ್. ಗುಜರಾತ್ ರಾಜ್ಯದ ಅಲಾಂಗ್ ಅನ್ನುವಂತ ಸ್ಥಳ ಇದೆಯಲ್ಲ, ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಹಡಗು ಹೊಡೆಯುವ ತಾಣವಾಗಿದೆ. ಜಗತ್ತಿನ ಅತಿ ದೊಡ್ಡ ಹಡಗು ಹೊಡೆಯುವ ತಾಣ ಎಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದ ಅಲಾಂಗದಲ್ಲಿ ಕಂಡು ಬರ್ತದೆ. ಭಾರತ ಸರ್ಕಾರ ಸಾಗರಮಾಲಾ ಯೋಜನೆ ಇದಕ್ಕೆ ಸಂಬಂಧಪಟ್ಟಿದೆ ನೋಡಿ. ಕೆಪಿಎಸ್ಸಿ ಕ್ವಶನ್ ಯಾವ ತರ ಕೇಳಿದ್ದ ನೋಡಿ. ಸಾಗರಮಾಲಾ ಯೋಜನೆ ಇದಕ್ಕೆ ಸಂಬಂಧಪಟ್ಟಿದೆ. ಭಾರತಕ್ಕೆ ಸೇರಿದ ದ್ವೀಪ ಸಾಗರ ಸಂಪರ್ಕ ಸೇವೆ, ಬಂದರ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಭಾರತದ ಸಾಗರ ತೀರದಲ್ಲಿ ನೌಕಾನೆಲೆಗಳ ಸ್ಥಾಪನೆ, ಸಾಗರಾಂತರಾಳದ ಖನಿಜ ಸಂಪನ್ಮೂಲಗಳ ಸದ್ಬಳಕೆಯ ಕಾರ್ಯಕ್ರಮ. ಸಾಗರಮಾಲಾ ಯೋಜನೆ ಅಂತ ಬಹಳ ಸರಿ ಹೇಳಿನಲ್ಲಿ ನಿಮಗೆ ಇದನ್ನ. ಸಾಗರಮಾಲಾ ಯೋಜನೆ 74%, 69% ಕರೆಕ್ಟ್ ಆನ್ಸರ್. ಸರಿಯಾದಂತ ಉತ್ತರ ಬಂದರಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿ. ರೈಟ್ ಆನ್ಸರ್.
ಬಂದರಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಿರತಕ್ಕಂಥ ಯೋಜನೆ ಯಾವ್ದಂದ್ರ ಸಾಗರ ಮಾಲಾ ಯೋಜನೆ. ಸಾಗರ ಮಾಲಾ ಯೋಜನೆ ಇದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಬಂದರಗಳು. ಹಾಗಾದ್ರೆ ಸಾಗರ ಮಾಲಾ ಯೋಜನೆಗೆ ಒಳಪಟ್ಟ ಬಂದರಗಳ ಸಂಖ್ಯೆ ಎಷ್ಟು? 6 ಬಂದರಗಳು, 7 ಬಂದರಗಳು, 8 ಬಂದರಗಳು, 10 ಬಂದರಗಳು. ಸಾಗರ ಮಾಲಾ ಯೋಜನೆಗೆ ಒಳಪಟ್ಟ ಬಂದರಗಳ ಸಂಖ್ಯೆ ಎಷ್ಟು? ಶಬಾಷ್, 43% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಾಗರ ಮಾಲಾ ಯೋಜನೆಗೆ ಒಳಪಟ್ಟ ಬಂದರಗಳ ಸಂಖ್ಯೆ ಅಂದ್ರೆ 6 ಬಂದರಗಳು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೆಲೆಕ್ಟ್ ಆಗ್ಯದ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಿಂದ ಸೆಲೆಕ್ಟ್ ಆಗಿರುವಂತ ಬಂದರ ಯಾವುದು? ಸರಿಯಾದಂತ ಉತ್ತರ ಬೇಲಿಕೇರಿ ಅನ್ನುವಂತ ಬಂದರ ನೋಡಿ. ಬೇಲಿಕೇರಿ ಬಂದರ. ಮಹಾರಾಷ್ಟ್ರದಿಂದ ವದವನ ಮಹಾರಾಷ್ಟ್ರ. ವದವನ ಫ್ರಮ್ ಮಹಾರಾಷ್ಟ್ರ, ಬೇಲಿಕೇರಿ ಫ್ರಮ್ ಕರ್ನಾಟಕ, ಸ್ಪೆಷಲಿ ಉತ್ತರ ಕನ್ನಡ. ಇನ್ನ ಸರ್ಕಾಜಿ ಮತ್ತು ಇನಿಯಾಮ್. ಸರ್ಕಾಜಿ ಇನಿಯಾಮ್ ಫ್ರಮ್ ತಮಿಳುನಾಡು. ಒಡಿಶಾ ರಾಜ್ಯದಲ್ಲಿ ಪಾರದೀಪ ಹೊರವಲಯ. ಪಶ್ಚಿಮ ಬಂಗಾಳದಿಂದ ಸಾಗರ ಐಲ್ಯಾಂಡ್ ಫ್ರಮ್ ವೆಸ್ಟ್ ಬಂಗಾಳ್. ಪಾರದೀಪ ಔಟರ್ zone from Odisha, Iniyam and Sarkaji from Tamil Nadu, Belikeri from Karnataka, Vadavana from Maharashtra. Those are selected. ಸಾಗರಮಾಲಾ ಸ್ಕೀಮ್. ಭಾರತ ದೇಶದಲ್ಲಿ ಸಾಗರಮಾಲಾ ಯೋಜನೆ ಜಾರಿಗೆ ಬಂದ ವರ್ಷ ಎಷ್ಟು ಅಸಹ್ಯ ಮಾಡ್ತಿಲ್ಲ ನೀವು ಮುಂದೆ ಕೂತ್ ನಗದು. ಕಡಿ ಎದ್ದು ಹೋಗಿ ನಗು ಹೋಗಿ ಕಡಿ. ಸಾಗರಮಾಲಾ ಯೋಜನೆ ಮುಂದ್ ಕೂತ್ ನಗ್ತ ನೋಡ. ಸಾಗರಮಾಲಾ ಯೋಜನೆಗೆ ಸೆಲೆಕ್ಟ್ ಆಗಿರುವಂತ ಬಂದರಗಳ ಸಂಖ್ಯೆ ಎಷ್ಟಂದ್ರ 6 ಬಂದರಗಳು ಸೆಲೆಕ್ಟ್ ಆಗ್ಯಾವ. ಭಾರತ ದೇಶದ ಬಂದರಗಳನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಉದ್ದೇಶಕ್ಕಾಗಿ, ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಿ ಅಂತಾರಾಷ್ಟ್ರೀಯ ಬಂದರಗಳೊಂದಿಗೆ ಜಾಯಿಂಟ್ ಮಾಡುವ ಸಲುವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಇದನ್ನೇ ಸಾಗರಮಾಲಾ ಯೋಜನೆ. ಹಾಗಾದ್ರೆ ಭಾರತ್ ಮಾಲಾ ಯೋಜನೆ ಇದಕ್ಕೆ ಸಂಬಂಧಪಟ್ಟಿದೆ. ಶಬಾಷ್. ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಿದೆ ನೋಡಿ. ರಾಷ್ಟ್ರೀಯ ಹೆದ್ದಾರಿಗಳು ಅಂದ್ರ ಭಾರತ್ ಮಾಲಾ ಯೋಜನೆ. ಬಂದರಗಳ ಅಭಿವೃದ್ಧಿ ಅಂದ್ರ ಸಾಗರಮಾಲಾ ಯೋಜನೆ. ಈ ಕೆಳಗಿನ ಯಾವುದು ಭಾರತದಲ್ಲಿ ಅತ್ಯಂತ ಆಳವಾದ ಸಾಗರ ಬಂದರ? ಅತ್ಯಂತ ಆಳವಾಗಿರುವಂತ ಬಂದರ ಯಾವ್ದ್ರಾಗ? ಜವಾಹರ್ಲಾಲ್ ನೆಹರು ಬಂದರ, ನವಿ ಮುಂಬೈ, ಟುಟುಕೋರಿಯನ್ ಬಂದರ, ಗಂಗಾವರಂ ಬಂದರ, ದಾಮ್ರಾ ಬಂದರ. 40% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 38% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ ಗಂಗಾವರಂ ಬಂದರ ನೋಡಿ. ಎಲ್ಲ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರ ಗಂಗಾವರಂ ಬಂದರ. ಇದು ಎಷ್ಟು ಮೀಟರ್ ಆಳ ಇದೆ ಅಂದ್ರ 29 ಮೀಟರ್ ಆಳವಾಗಿದೆ. ನಾಳೆ ಕ್ವಶನ್ ಕೇಳ್ತಾನೆ, ಭಾರತ ದೇಶದ ಅತ್ಯಂತ ಆಳವಾದ ಬಂದರ ಅಂತಂದ್ರ ಅದು ವಿಶಾಖಪಟ್ಟಣ ಇಲ್ಲ ಅಂತಂದ್ರ ಆ ವಿಶಾಖಪಟ್ಟಣದ ಬದಲಾಗಿ ಗಂಗಾವರಂ ಬಂದರ ಅಂತ ಬರ್ತದೆ. ಗಂಗಾವರಂ ಬಂದರ ಇದು ಎಲ್ಲಿ ಕಂಡು ಬರ್ತದ ಅಂದ್ರ ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬಂದು ಚಿಕ್ಕ ಬಂದರಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಬಂದರ ಗಂಗಾವರಂ. ಇದು 21 ಮೀಟರ್ ಆಳವಾಗಿದೆ. ಭಾರತ ದೇಶದ ಅತ್ಯಂತ ಆಳವಾಗಿರುವಂತ ಬಂದರ ಅಂತಂದ್ರ ಗಂಗಾವರಂ ಬಂದರ ರೈಟ್ ಆನ್ಸರ್. ಯಾವ ಬಂದರ ಹವಳ ಮುತ್ತುಗಳ ಬಂದರ ಅಂತ ಕರೀತಾರೆ? ಭಾರತ ದೇಶದಲ್ಲಿ ಈ ಬಂದರವನ್ನ ಹವಳ ಮುತ್ತುಗಳ ಬಂದರ. ಯಾವ ಬಂದರ ಹವಳ ಮುತ್ತುಗಳ ಬಂದರ ಅಂದ್ರ ಟುಟುಕೋರಿಯನ್ ಬಂದರ ನೋಡಿ. ಟುಟುಕೋರಿಯನ್ ಬಂದರವನ್ನ ಹವಳ ಮುತ್ತುಗಳ ಬಂದರ ಅಂತ ಕರೀತಾರೆ. ಯಾವ ಬಂದರವನ್ನ ಹವಳ ಮುತ್ತುಗಳ ಬಂದರ ಅಂದ್ರ ಟುಟುಕೋರಿಯನ್. ಈ ಕೆಳಗಿನಲ್ಲಿ ಯಾವುದು ರಾಷ್ಟ್ರದ ಚಿನ್ನದ ಗಣಿಗಳಲ್ಲಿ ಪ್ರಮುಖವಲ್ಲದ ಒಂದು ಗಣಿಯಾಗಿದೆ ಅಂತ ಕ್ವಶನ್ ಕೇಳ. ಯಾವುದಲ್ಲ? ಕೋಲಾರ, ಹೊಸಪೇಟೆ, ರಾಮಗಿರಿ, ಹಟ್ಟಿ. ಅಂದ್ರ ಕರ್ನಾಟಕ ರಾಜ್ಯದ ಪ್ರಸಿದ್ಧವಾಗಿರುವಂತ ಚಿನ್ನದ ಗಣಿಗಳದಾವೆ. ಈ ಚಿನ್ನದ ಗಣಿಗಳಲ್ಲಿ ಯಾವುದು ಅಲ್ಲ ಅಂತ ಕೇಳೋಣ. ಯಾವುದಲ್ಲ ಚಿನ್ನದ ಗಣಿ ಇದು? ಕೋಲಾರ, ಹೊಸಪೇಟೆ, ರಾಮಗಿರಿ, ಹಟ್ಟಿ.
ಎಕ್ಸಲೆಂಟ್. 46% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಹೊಸಪೇಟೆ ಅಲ್ಲ, ಹೊಸಪೇಟೆ ಅಲ್ಲ, ಹೊಸಪೇಟೆಯಲ್ಲಿ ಚಿನ್ನದ ಗಣಿ ಇಲ್ಲ. ಕೋಲಾರದಲ್ಲಿ ಚಿನ್ನದ ಗಣಿ ಇದೆ, ರಾಮಗಿರಿಯಲ್ಲಿ ಚಿನ್ನದ ಗಣಿ ಇದೆ, ಮತ್ತೆ ಈ ಹಟ್ಟಿಯಲ್ಲಿ ಚಿನ್ನದ ಗಣಿ ಇದೆ. ಕೋಲಾರದಲ್ಲಿ ಚಾಂಪಿಯನ್ ಅನ್ನುವಂತ ಗಣಿಯನ್ನು ನೋಡ್ತೀವಿ. ಅಲ್ಲಿ 4 ಗಣಿಗಳದವ. ಒಂದು ಚಾಂಪಿಯನ್ ಗಣಿ, ಚಾಂಪಿಯನ್ ಗಣಿ, ಉರಿಗಾಮ್ ಗಣಿ, ನಂದಿದುರ್ಗ ಗಣಿ, ಮತ್ತೆ ಮೈಸೂರು ಗಣಿ ಅಂತ ನೋಡ್ತೀವಿ. ಮೈಸೂರು ಗಣಿ, ನಂದಿದುರ್ಗ, ಉರಿಗಾಮ್, ಚಾಂಪಿಯನ್ ಇದೆಯಲ್ಲ 3217 ಮೀಟರ್ ಆಳವಾಗಿದ್ದು ಎಲ್ಲ ಚಿನ್ನದ ಗಣಿಗಳಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವ್ದಂದ್ರ ಚಾಂಪಿಯನ್. ಓಕೇಲಿ ಎಂಬ ಚಿನ್ನದ ಗಣಿ ಎಲ್ಲಿದೆ? ಓಕೇಲಿ ಎಂಬ ಚಿನ್ನದ ಗಣಿ ಫೇಮಸ್, ಇದು ಪ್ರೆಸೆಂಟ್ ಫೇಮಸ್ ಇದೆ ಓಕೇಲಿ. ರಾಮಗಿರಿ ಎಲ್ಲಿದೆ ಅಂತ ಕೇಳ್ತಾನೆ. ಆಂಧ್ರ ಪ್ರದೇಶದಲ್ಲಿ ಇದೆ ನೋಡಿ ರಾಮಗಿರಿ, ಆಂಧ್ರ ಪ್ರದೇಶ್. ರಾಮಗಿರಿ ಅನ್ನುವುದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಕಂಡು ಬರುವ ಹೆಸರು ಏನಂದ್ರ ಓಕೇಲಿ ಎಂಬ ಚಿನ್ನದ ಗಣಿ ನೋಡಿ. ಓಕೇಲಿ ಇದು 7 ಕಿಲೋಮೀಟರ್ ಉದ್ದ, 2 ಕಿಲೋಮೀಟರ್ ಅಗಲವಾಗಿದೆ. 7 ಕಿಲೋಮೀಟರ್ ಉದ್ದ, 2 ಕಿಲೋಮೀಟರ್ ಅಗಲವಾಗಿದ್ದು ಓಕೇಲಿ ಎಂಬ ಚಿನ್ನದ ಗಣಿ ಇದೆಯಲ್ಲ, ಇದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಅಂತ ಹೇಳಿ ಗುರುತಿಸ್ತೀವಿ. ಭಾರತವು ವಿಶ್ವದ ಒಟ್ಟು ಭೂಭಾಗದ ಶೇಕಡ ಎಷ್ಟು ಭಾಗ ಹೊಂದಿದೆ ಅಂತ ಕ್ವಶನ್ ಆಗಿದೆ. ಭಾರತವು ವಿಶ್ವದ ಒಟ್ಟು ಭೂಭಾಗದ ಶೇಕಡ ಎಷ್ಟು? 2.2%, 2.4%, 2.3%, 2.5%. ಶಬಾಷ್, 2.4% ನೋಡಿ. ವಿಶ್ವದ ಒಟ್ಟು ಭೂಮಿಯಲ್ಲಿ ಭಾರತ ಸ್ಥಾನ ಅಂತಂದಾಗ 7, ಪಾಲ್ ಎಷ್ಟಿದೆ ಅಂದ್ರೆ 2.4. ಭಾರತ ದೇಶದಲ್ಲಿ ಕರ್ನಾಟಕ ಅಂದಾಗ ಕರ್ನಾಟಕ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿದೆ. ಪಾಲ್ ಎಷ್ಟಿದೆ ಅಂದ್ರೆ 5.83%. ಆತರ ಭಾರತದಲ್ಲಿ ಕರ್ನಾಟಕದ ಪಾಲ್ ಎಷ್ಟಿದೆ ಅಂದ್ರ 5.83. ಸ್ಥಾನ ಎಷ್ಟಂದ್ರ 6ನೇ ಸ್ಥಾನ. ರಮ್ಮು ಜಿಕೆ ಅಂತ ಹೇಳಿದ ನೆನಪಿದೆಯಾ? ರಮ್ಮು ಜಿಕೆ. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್, ಕರ್ನಾಟಕ 6ನೇ ಸ್ಥಾನದಲ್ಲಿ ಕಂಡು ಬರ್ತದೆ. 2011ರ ಜನಗಣತಿಯ ಮೇರೆಗೆ ಸಾಕ್ಷರತೆಯಲ್ಲಿರುವ 3 ಅತ್ಯುಚ್ಚ ಸ್ಥಳಗಳು ಯಾವಂತ ಕೇಳ್ಯಾನ. ಹೈಯೆಸ್ಟ್ ಸಾಕ್ಷರ ಹೊಂದಿರುವಂತ ರಾಜ್ಯಗಳು: ಕೇರಳ, ಪಶ್ಚಿಮ ಬಂಗಾಳ, ಗೋವಾ. ನಿಮ್ಗೆ ಫಾರ್ಮುಲಾ ಹೇಳಿದ ನೆನಪಿದೆಯಾ? ಕೆಮ್ಮಿಗೆ ಗೋಮೂತ್ರ ಅಂತ. ಕೆಮ್ಮಿಗೆ ಇಲ್ಲೇ ಆನ್ಸರ್ ಮಾಡಬಹುದು ನಾವು. 59% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕೇರಳ. ಲಕ್ಷದ್ವೀಪ ಬಂದ್ಬಿಟ್ಟು ಏನು ವಿಶೇಷವಾಗಿ ಅದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅದು ಕೂಡ ಚೆನ್ನಾಗಿದೆ. ಕೇರಳ ಕೆಮ್ಮಿಗೆ, ಕೇರಳ, ಮಿಜೋರಾಂ, ಗೋವಾ. ಕೆಮ್ಮಿಗೆ ಗೋಮೂತ್ರ. ಕೇರಳ, ಮಿಜೋರಾಂ, ಗೋವಾ. ಮತ್ತೆ ಇನ್ನೊಂದು ಯಾವುದು? ಕೇರಳ, ಮಿಜೋರಾಂ, ಗೋವಾ. ಕೆಮ್ಮಿಗೆ ಗೋಮೂತ್ರ. ತ್ರಿಪುರ ರಾಜ್ಯ ಕೂಡ ಸಾಕ್ಷರ ಪ್ರಮಾಣದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದೆ. ಅತ್ಯಂತ ಹೆಚ್ಚು ಸಾಕ್ಷರ ಹೊಂದಿರುವಂತ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಲಕ್ಷದ್ವೀಪ. ಕಡಿಮೆ ಸಾಕ್ಷರ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ದಾದ್ರಾ ಮತ್ತು ನಗರ ಹವೇಲಿ. ಲಕ್ಷದ್ವೀಪ್, ದಾದ್ರಾ ಮತ್ತು ನಗರ ಹವೇಲಿ, ದಿವ್ ದಮನ್. ಅತಿ ಹೆಚ್ಚು ಸಾಕ್ಷರ ಹೊಂದಿದ ರಾಜ್ಯ ಅಂದ್ರೆ ಕೇರಳ, 93% ಇದೆ. ಕಡಿಮೆ ಅಂದ್ರೆ ಬಿಹಾರ, 63% ಇದೆ. ಬಿಹಾರ್. ಯಾವ ರಾಜ್ಯದಲ್ಲಿ ನೈವೇಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ನೋಡಕ್ ಸಾಧ್ಯ ಇದೆ? ಫೇಮಸ್ ಇದು ಕೂಡ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತಮಿಳುನಾಡು, ಕರ್ನಾಟಕ. ಯಾವ ರಾಜ್ಯ? ಸಿ ತಮಿಳುನಾಡು. ಎಕ್ಸಲೆಂಟ್. ಸಿನೇ ರೈಟ್ ಆನ್ಸರ್. ತಮಿಳುನಾಡು ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ನೈವೇಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ನೋಡಕ್ ಸಾಧ್ಯ ಇದೆ ಅಂದ್ರ ತಮಿಳುನಾಡಿನಲ್ಲಿ ಸರಿಯಾಗಿರುವಂತ ಉತ್ತರ. ತಮಿಳುನಾಡು. ಬಾತುಕಮ್ಮ ಉತ್ಸವ ಭಾರತದ ಯಾವ ರಾಜ್ಯದ ಪ್ರಸಿದ್ಧವಾಗಿರುವಂತಹ ಉತ್ಸವವಾಗಿದೆ? ಫೇಮಸ್ ಕ್ವಶನ್. ಬಾತುಕಮ್ಮ ಅನ್ನುವಂತ ಒಂದು ಉತ್ಸವ ಇದೆಯಲ್ಲ,
ಇದು ತೆಲಂಗಾಣ. ಯಾರು ಜಾರ್ಖಂಡ್ ಹಾಕಿದಾರ ಅವರು ಬೈಪಟ್ ಮಾಡಿಬಿಟ್ರ ಅದನ್ನು. ಬಾತುಕಮ್ಮ ಉತ್ಸವ ತೆಲಂಗಾಣ. ತೆಲಂಗಾಣ. ಯಕ್ಷಗಾನ, ಡೊಳ್ಳು ಕುಣಿತ, ದೊಡ್ಡಾಟ, ಸಣ್ಣಾಟ, ಬಯಲಾಟ, ಅವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಇದು ಮಾಡ್ತಾರೆ ಗೊತ್ತಾ? ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲ ಕೋಣ ಅಲ್ಲ, ದವ್ ಕುಣಿತ ಅಲ್ಲ, ಭೂತಾರದಲ್ಲಿ ಒಂದು ನಾಟಕ ಮಾಡ್ತಾರಲ್ಲ ದಕ್ಷಿಣ ಕರ್ನಾಟಕ. ಇಲ್ಲಿ ವಿಶೇಷವಾಗಿ ಮಂಡ್ಯ, ಮೈಸೂರು, ಹಾಸನ ಆ ಭಾಗದಲ್ಲಿ ಭೂತ ಅಲ್ಲ ಬೀರಪ್ಪ ಅಲ್ಲ, ಭೂತಾರಾಧನೆ ಅಲ್ಲ. ನಾ ಹೇಳ್ತಾ ಇರೋದೇನಂದ್ರೆ ಒಂದು ಜಾತ್ರೆಯಲ್ಲೇ ಒಂದು ನಾಟಕ ಮಾಡ್ತಾರಲ್ಲ, ಪಾರಿಜಾತ ಅಲ್ಲ, ಅಲ್ಲಿ ನಕುಲ ಸಹದೇವ, ದೊಡ್ಡಾಟ ನಮ್ ಕಡೆ ಆಡ್ತಾರ ಅದನ್ನ. ಬಯಲಾಟ, ದೊಡ್ಡಾಟ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಒಬ್ರು ಯಾರ ಕರೆಕ್ಟ್ ಆನ್ಸರ್ ಮಾಡಿ. ಕುರುಕ್ಷೇತ್ರ ಅಂತ ಬರ್ತದೆ. ಕುರುಕ್ಷೇತ್ರ ಚೆನ್ನಾಗಿ ಮಾಡ್ತಾರೆ. ಯಕ್ಷಗಾನ ಕರಾವಳಿ ಭಾಗದಲ್ಲಿ, ಅದು ಯಕ್ಷಗಾನ ಕರಾವಳಿ ಭಾಗದಲ್ಲಿ. ಆ ಭಾಗದ ಹಾಸನ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು, ಹಾಸನ ಮಂಡಿ. ಇಲ್ಲ ಸರ್, ನಾವು ನಿಮ್ಗೆ ಕಲಿಸ್ಕೊಡ್ತೀವಿ, ನಾವು ಪ್ರಾಕ್ಟೀಸ್ ಮಾಡೀವಿ, ನನಗೆ ಯಾವ ಪಾತ್ರ ಕೊಡ್ತೀರಿ ಅಂತ ನೀವು ಯಾವ ಬೇಕಾ ಸೆಲೆಕ್ಟ್ ಮಾಡ್ಕೋರಿ ಅದು. ಅದಕ್ಕೆ ನಾವು ನಮ್ಮ ನಬಿಲಾಲ್ ಎಂಕಂಚಿ ಅವ್ರಿಗೆ ಏನಪ್ಪಾ ಅಂತಂದ್ರ, ಧೃತರಾಷ್ಟ್ರ ಏನು ವೇದಿಕೆಯ ಮೇಲೆ ನಡೀತಿದೆ ಅಂತೇಳಿ ನಮಗ್ ಭೀಮನ್ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅರ್ಧ ತಾಸು ಒಂದೇ ಡೈಲಾಗ್, ಅರ್ಧ ತಾಸು ಏನಪ್ಪಾ ಅಂದ್ರ, ಅಣ್ಣ ಬಿಟ್ಟು ಬಿಡೋ ಒಂದು ಸರಿ ಏನ ಕಾಲಕ್ಕಂತ. ಮತ್ತ ಬಗಲ ಕೂತ ಅರ್ಜುನ ಗಿರ್ಜುನ ಸುಮ್ ಕುಂದ್ರ ಮರ, ಯಾಕೆ ಕಾಲೆ ಕಿರ್ಕಿರ್ನಿ ಸುಮ್ಮರ ಕುಂದ್ರತ್ ಅವ್ರು. ನಾವು ಆ ಅರ್ಧ ತಾಸು ಮಧ್ಯೆ ಇದೆಯಲ್ಲ, ಆರಾಮ್ ನಿದ್ದೆ ಮಾಡ್ಬೋದು ನಾವು. ಸುಮ್ಮನ ಕುಣಿತ ಬರಂಗಿಲ್ಲ. ಈಗ ಯಾರ್ಯಾರು ಹಂಚ್ಕೋತೀರ ಹಂಚ್ಕೊಂಡ್ಬಿಡ್ರಿ ಪಾತ್ರಗಳು. ನಮ್ಗೆ SMS ಹಾಕ್ರಿ, ನಿಮ್ಗೊಂದು ಪಾತ್ರ ಕೊಟ್ಟು ಬಿಡ್ತೀನಿ. ಒಂದೆಲ್ಲ ದೊಡ್ಡ ಕಲಾಕ್ಷೇತ್ರದಲ್ಲಿ ಬೀಳಿ ನಾಟಕ ಒಂದ್ಸರಿ ಏನ ಕಾಲ ಬಿಸಿ ಊಟದ ಬಳಗದ ವತಿಯಿಂದ ದೊಡ್ಡ ಪ್ರಮಾಣ ನಾಟಕ ಅಂತೇಳಿ. ಕೃಷ್ಣ, ಬ್ರಹ್ಮಪುತ್ರ, ಗೋದಾವರಿ, ಯಮುನಾ, ಚಂಬಲ್, ಇಂದ್ರಾವತಿ, ಟೆಸ್ಟಾ, ಭೀಮಾ. ಕೃಷ್ಣ, ಬ್ರಹ್ಮಪುತ್ರ, ಗೋದಾವರಿ, ಯಮುನಾ. ಇದು ಜೋಡಿಸೋದಂದ್ರೆ ನನ್ನ ಜೀವ ಸಣ್ಣ ಆಗೋದು. ಒಂದೇದು ಕರೆಕ್ಟ್ ಅದಪ್ಪ. ಯಾಕ ಒಂದೇ ಆಪ್ಷನ್ಸ್ ಅದಲ್ಲ ಇಲ್ಲಿ. ತಲೆ ಒಂದ್ರು ಕೂದಲ ಉಳಿಯಂಗಿಲ್ಲ. ಹ್ಯಾಟ್ಸ್ ದ ಫಾಲೋವಿಂಗ್ಸ್. ಒಂದ್ ಇಷ್ಟ ಕರೆಕ್ಟ್ ಆಗ್ಬೇಕಲ್ಲ, ಅದು ಬಹಳ ಮುಖ್ಯ. ಎ ರೈಟ್ ಆನ್ಸರ್ ನೋಡಿ. ಎ ಸರಿಯಾಗಿರುವಂತ ಉತ್ತರ. ಕೃಷ್ಣಾ ನದಿ ಭೀಮಾ, ಬ್ರಹ್ಮಪುತ್ರ ನದಿ ಟಿಸ್ಟಾ ಆಗ್ಯದದು, ತಿಸ್ತಾ ನೋಡಿ, ಅದು ಟಿಸ್ಟಾ ಆಗ್ಯದದು. ಯಾಕಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಬಂದ್ಬಿಟ್ಟು ಇಂಗ್ಲಿಷ್ ನಲ್ಲಿ ರೆಡಿ ಆಗ್ತದೆ. ಆ ಇಂಗ್ಲಿಷ್ ಕ್ವಶನ್ ಪೇಪರ್ ಅನ್ನು ಕನ್ನಡಕ್ಕೆ ಅನುವಾದ ಮಾಡುವ ಸಮಯದಲ್ಲಿ ಟ್ರಾನ್ಸ್ಲೇಷನ್ ಸಮಸ್ಯೆಗಳಾಗುವುದರಿಂದ ಈ ತರ ಆಗ್ತವೆ. ಟಿಸ್ಟಾ ಅನ್ನೋದು ತಿಸ್ತಾ. ಗೋದಾವರಿ, ಇಂದ್ರಾವತಿ, ಯಮುನಾ ಬಂದ್ಬಿಟ್ಟು ಚಂಬಲ್. ಚಂಬಲ್ ಯಮುನಾ ನದಿ ಅತಿ ಉದ್ದವಾದ ಉಪನದಿ, ಬಲದಂಡೆ ಉಪನದಿ. ಯಮುನಾ ನದಿ ಅತಿ ಉದ್ದವಾದ ಎಡದಂಡೆ ಉಪನದಿ ಯಾವುದು? ಎಕ್ಸಲೆಂಟ್. ಟೋನ್ ನೋಡಿ, ಟೋನ್. ಯಮುನಾ ನದಿ ಎಡದಂಡೆ ಅತಿ ಉದ್ದವಾದ ಉಪನದಿ ಯಾವ್ದಂದ್ರ ಟೋನ್ ಅನ್ನುವಂತ ಉಪನದಿ ಇದೆ. ಟೋನ್. ಪಟ್ಟಿ 1, ಪಟ್ಟಿ 2. ಸೇಲ್, ಬಾಲ್ಕೋ, BPCL, BEL. ಮ್ಯಾಚ್ ದ ಫಾಲೋಯಿಂಗ್ಸ್. ಹೊಂದಿಸಿ ಬರೆಯಿರಿ. ಇಲ್ಲಿ ಡಬಲ್ ಅದಾವೆ. ನಾ ಅಂತ ಕರೆಕ್ಟ್ ಆನ್ಸರ್ ಮಾಡ್ತೀನಿ. ಈಗ ನೀವು ನೋಡಿ ಹೆಂಗ್ ಮಾಡ್ತೀರಿ. ಕುನ ಹಿಡಿದೆ ಒಂದಂತರು. ಹೋಯ್ತು ಮಾರ್ಕ್ಸ್. 34%. ಸ್ವಲ್ಪ ಕೈ ಕೊಡ್ತು ನಿಮ್ಗಿದು.
33% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಬಾಲ್ಕೋ ಇದೆಯಲ್ಲ, ಬಾಲ್ಕೋ ಅಂದ್ರೆ ಏನು? ಭಾರತ್ ಅಲ್ಯೂಮಿನಿಯಂ ಕಂಪನಿ ಅಂತ ಅರ್ಥ. ನಮ್ಮ ದೇಶದಲ್ಲಿ ಪ್ರಾರಂಭಗೊಂಡಂತ ಅಲ್ಯೂಮಿನಿಯಂ ಕಂಪನಿಗಳು ಇಂಡಾಲ್ಕೋ, ಇಂದಾಲ್ಕೋ, ಬಾಲ್ಕೋ, ಮಾಲ್ಕೋ, ನಾಲ್ಕೋ, ಇಂಡಾಲ್ಕೋ, ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ, ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ, ಭಾರತ್ ಅಲ್ಯೂಮಿನಿಯಂ ಕಂಪನಿ, ಮದ್ರಾಸ್ ಅಲ್ಯೂಮಿನಿಯಂ ಕಂಪನಿ, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ. ಭಾರತ ದೇಶದ ಪ್ರಧಾನವಾದ ಅಲ್ಯೂಮಿನಿಯಂ ಕಂಪನಿಗಳು. ಇಂಡಾಲ್ಕೋ ಅಂದ್ರೆ ಏನು? ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ, ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ, ಭಾರತ್ ಅಲ್ಯೂಮಿನಿಯಂ ಕಂಪನಿ, ಮದ್ರಾಸ್ ಅಲ್ಯೂಮಿನಿಯಂ ಕಂಪನಿ, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ. ಭಾರತ ದೇಶದಲ್ಲಿ 5 ಪ್ರಧಾನವಾದ ಅಲ್ಯೂಮಿನಿಯಂ ಕಂಪನಿಗಳದಾವೆ. ಅದಕ್ಕೆ ಬಾಲ್ಕೋ ಅಂತಂದ್ರೆ ಅಲ್ಯೂಮಿನಿಯಂ. ಸೇಲ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳೆಲ್ಲ. ಹೌದಾ ಅಲ್ಲ? ಇನ್ನು BPCL ಅನ್ನುವಂಥದ್ದು, ಈ BPCL ರಾಸಾಯನಿಕ ಒಂದು ಕೈಗಾರಿಕೆಯಾಗಿದೆ. BEL ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ಕರಿತೀವಿ, ವಿದ್ಯುನ್ಮಾನ ಯಂತ್ರಗಳಿಗೆ ಸಂಬಂಧಪಟ್ಟಿದೆ ಅಂತ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಭಾರತದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾಗಿದ್ದು ಯಾವುದು? ಫಸ್ಟ್ ಯಾವುದು ನಮ್ಮ ದೇಶದಲ್ಲಿ ಫಸ್ಟ್ ಆರಂಭ ಆಗಿದ್ದು? ಮೈಸೂರು, ನೋಡಿ, ಭಾರತ ದೇಶದಲ್ಲಿ ಸ್ಥಾಪನೆಯಾಗಿರುವಂತಹ ಮೊಟ್ಟ ಮೊದಲ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನು ತೆಗೆದುಕೊಂಡಾಗ ಇತಿಹಾಸನೇ ಇದೆ ಇದು. ಫಸ್ಟ್ ಟಿಸ್ಕೋ, ವಿಸ್ಕೋ, ಇಸ್ಕೋ, ಟಾಟಾ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್, ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್. ಇವು ಭಾರತ ದೇಶದ ಪ್ರಧಾನವಾದ 3 ಉಕ್ಕು ಕಬ್ಬಿಣ ಕಾರ್ಖಾನೆಗಳನ್ನು ಕರಿತೀವಿ. ಆರಂಭದಲ್ಲಿ ಟಿಸ್ಕೋ, ವಿಸ್ಕೋ, ಇಸ್ಕೋ ಅಲ್ಲ, ಇವುಗಳ ಮೂಲ ಕೈಗಾರಿಕೆಗಳು ಅಂತ ಹೇಳಿ ಕರೀತಾರೆ. ಅನುಕ್ರಮವಾಗಿ ಟಿಸ್ಕೋ, ವಿಸ್ಕೋ, ಇಸ್ಕೋ. ಈ ಪೈಕಿ ಯಾವ ಬಂದರ ಪ್ರಮುಖವಾಗಿ ಕಬ್ಬಿಣದ ಅದಿರನ್ನು ರಫ್ತು ಮಾಡುವ ಬಂದರವಾಗಿದೆ? ಯಾವ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಅದಿರನ್ನು ರಫ್ತು ಮಾಡಲಾಗುತ್ತದೆ ಅಂತ ಕ್ವಶನ್ ಕೇಳ್ಯಾರ. ಕೊಚ್ಚಿನ್ ಬಂದರ, ಮರ್ಮಗೋವಾ, ಪಾರದೀಪ, ವಿಶಾಖಪಟ್ಟಣ. ಎಕ್ಸಲೆಂಟ್, ರೈಟ್ ಆನ್ಸರ್. ಸರಿಯಾದಂತ ಉತ್ತರ ಮರ್ಮಗೋವಾ, ರೈಟ್ ಆನ್ಸರ್. ನೋಡಿ, ಮರ್ಮಗೋವಾ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಏನು ರಫ್ತು ಮಾಡಲಾಗುತ್ತದೆ ಅಂದ್ರ ಕಬ್ಬಿಣದ ಅದಿರನ್ನು ರಫ್ತು ಮಾಡಲಾಗುತ್ತದೆ. ಯಾವ ಬಂದರವನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ? ಯಾವ ಬಂದರವನ್ನ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುತ್ತಾರೆ? ಸಾಕಷ್ಟು ಜನ SMS ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸರ್ ಫ್ರೀ ಕ್ಲಾಸ್ ನೆಟ್ವರ್ಕ್ 60 ನಿಮಿಷ ಅದು ಕಡಿಮೆ ಮಾಡಿರಲ್ಲ. ಯಾವ ಬಂದರವನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ ಅಂದ್ರೆ ಕೊಚ್ಚಿನ್ ಬಂದರವನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ. ಯಾವ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಎನ್ನುವರು? ಪೂರ್ವ ಕರಾವಳಿಯ ಒಡವೆ ಎಂದು ಯಾವ ಬಂದರವನ್ನು ಕರೀತಾರೆ? ವಿಶಾಖಪಟ್ಟಣ. ನೋಡಿ, ಈ ವಿಶಾಖಪಟ್ಟಣ ಬಂದರವನ್ನು ಏನಂತ ಕರೀತಾರೆ ಅಂದ್ರ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಪೂರ್ವ ಕರಾವಳಿ ಬಹಳ ಸರಿ ಎಕ್ಸಾಮ್ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಯಾವ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ ಎನ್ನುವರು ಅಂದ್ರೆ ವಿಶಾಖಪಟ್ಟಣ ಬಂದರವನ್ನ ಪೂರ್ವ ಕರಾವಳಿಯ ಒಡವೆ. ಭಾರತದ ಒಡವೆ ಅಂದ್ರೆ ಮುಂಬೈ, ಪೂರ್ವ ಕರಾವಳಿಯ ಒಡವೆ ಅಂತಂದ್ರ ವಿಶಾಖಪಟ್ಟಣ. ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಯಾವ್ದನ್ನ ಕರೀತಾರೆ? ಸುವರ್ಣ ತ್ರಿಕೋನಾಕಾರದ ಬಂದರ. ಎಕ್ಸಲೆಂಟ್. ಪಾರದೀಪ ಬಂದರ. ನೋಡಿ, ಪಾರದೀಪ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಹೇಳಿ ಕರೀತಾರೆ, ನೆನಪಿಡಿ.
ನೋಡಿ, ಈ ಪೈಕಿ ಯಾವ ಬಂದರದ ಮೂಲಕ ಹೈಯೆಸ್ಟ್ ಕಬ್ಬಿಣದ ಅದಿರನ್ನು ರಫ್ತು ಮಾಡಲಾಗುತ್ತದೆ ಅಂದ್ರ ಮರ್ಮಗೋವಾ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಅದಿರನ್ನ ರಫ್ತು ಮಾಡಲಾಗುತ್ತದೆ. ಹತ್ತಿ, ಈರುಳ್ಳಿ, ಸೌತೆಕಾಯಿ. ಯಾವುದು ಜೈದ್ ಬೆಳೆಯಾಗಿದೆ? ಪ್ರಸಿದ್ಧವಾದ ಜೈದ್ ಬೆಳೆ ಯಾವುದು ಇದರಲ್ಲಿ? ಜೈಡ್ ಅಥವಾ ಜೈದ್ ಬೆಳೆ ಯಾವುದು ಜೈಡ್ ಬೆಳೆಯಾಗಿದೆ ಅಥವಾ ಜೈದ್ ಬೆಳೆಯಾಗಿದೆ? ಸೌತೆಕಾಯಿ ಅನ್ನುವಂಥದ್ದು ಇದೆಯಲ್ಲ, ಇದು ಜೈದ್ ಬೆಳೆ. ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆಗಳನ್ನು ಹೊರತುಪಡಿಸಿ ಬೆಳೆಯುವಂತ ಬೆಳೆ ಇದೆಯಲ್ಲ, ಈ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆಗಳನ್ನು ಹೊರತುಪಡಿಸಿ ಬೆಳೆಯುವಂತ ಬೆಳೆಗೆ ಏನಂತ ಕರೀತಾರಂದ್ರ ಜೈದ್ ಬೇಸಾಯ ಅಂತ ಕರೀತಾರೆ. ಜೈದ್ ಬೇಸಾಯ ಅಂತಂದ್ರೆ ಮುಂಗಾರು ಮತ್ತು ಹಿಂಗಾರು ಮಳೆಗಳ ಮಧ್ಯದಲ್ಲಿ ಉತ್ಪಾದನೆ ಮಾಡುವಂತ ಬೆಳೆಯಾಗಿದೆ. ಯಾವುದು ರಾಬಿ ಬೇಸಾಯವಾಗಿದೆ ಇದರಲ್ಲಿ? ಪ್ರಸಿದ್ಧವಾದ ರಾಬಿ ಬೇಸಾಯ ಯಾವುದಂದ್ರ ಎಸ್, ಗೋಧಿ. ನೋಡಿ, ಗೋಧಿ ರಾಬಿ ಬೇಸಾಯ. ಹತ್ತಿ, ಈರುಳ್ಳಿ, ಸೂರ್ಯಕಾಂತಿ, ಶೇಂಗಾ ಇವೆಲ್ಲ ಏನಪ್ಪಾ ಅಂದ್ರ ಮುಂಗಾರು ಮಳೆಯ ಬೆಳೆಗಳು ಅಥವಾ ಖಾರಿಫ್ ಬೆಳೆಯ ಬೆಳೆಗಳು ಅಂತ ಹೇಳಿ ಕರಿತೀವಿ. ಮುಂಗಾರು ಮಳೆಯ ಬೆಳೆಗಳು ಅಥವಾ ಖಾರಿಫ್ ಬೆಳೆಯ ಬೆಳೆಗಳು. ಗಂಗಾ ನದಿ, ಯಮುನಾ ನದಿ, ಸಿಂಧೂ ನದಿ, ಬ್ರಹ್ಮಪುತ್ರ ನದಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ನದಿ ವ್ಯೂಹ ಚಕ್ರ, ನದಿ ವ್ಯೂಹವನ್ನ ಚಕ್ರವನ್ನು ಹೊಂದಿರುವ ನದಿ ಯಾವುದು? ಜಗತ್ತಿನ ಅತಿ ದೊಡ್ಡದಾದ ನದಿ ವ್ಯೂಹ ಚಕ್ರವನ್ನು ಹೊಂದಿರುವಂತ ನದಿ ಯಾವುದು? ಯಾವುದು ನದಿ ವ್ಯೂಹ ಚಕ್ರವನ್ನು ಹೊಂದಿದೆ ಅಂದ್ರೆ ಬ್ರಹ್ಮಪುತ್ರ ನದಿ. ನೋಡಿ, ಬ್ರಹ್ಮಪುತ್ರ ನದಿ ರೈಟ್ ಆನ್ಸರ್. ಯಾವ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎನ್ನುವರು? ಯಾವ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯುತ್ತಾರೆ? ಬಾಂಗ್ಲಾದೇಶದಲ್ಲಿ ಜಮುನಾ. ಯಾವ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಕರೆಯುತ್ತಾರಂದ್ರ ಬ್ರಹ್ಮಪುತ್ರ ನದಿ ಇದೆಯಲ್ಲ, ಈ ಬ್ರಹ್ಮಪುತ್ರ ನದಿಯನ್ನ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಹೇಳಿ ಕರೀತಾರೆ. ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪವಾದ ಮಜುಲಿ ನಿರ್ಮಾಣ ಮಾಡಿದ ನದಿ ಯಾವುದು? ಇದೇ ಬ್ರಹ್ಮಪುತ್ರ ನದಿ. ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡುವ ನದಿ ಯಾವುದು? ಹುಟ್ಟುವುದು ಚಮಯಂಗ ಡಂಗ ಎಂಬ ಸ್ಥಳದಲ್ಲಿ ಹುಟ್ಟಿ ದಕ್ಷಿಣ ಪೂರ್ವ ಅಭಿಮುಖವಾಗಿ ಹರಿದು ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವುದಂದ್ರ ಬ್ರಹ್ಮಪುತ್ರ ನದಿ. 1996 ಡಿಸೆಂಬರ್ 12ರಂದು ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಈ ನದಿಗಾಗಿ ಒಪ್ಪಂದವಾಯಿತು. 1996 ಡಿಸೆಂಬರ್ 12ರಂದು ಈ ನದಿಯ ಸಲುವಾಗಿ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಒಪ್ಪಂದವಾಯಿತು. ಅದನ್ನೇ ನಾವು ಗಂಗಾ ನದಿಯ ಒಪ್ಪಂದ ಅಂತ ಕರಿತೀವಿ. ಅಂದಿನ ಭಾರತದ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಮತ್ತೆ ಅಂದು ಮತ್ತು ಇಂದಿನ ಪ್ರಧಾನಮಂತ್ರಿಗಳಾಗಿರುವಂತ ಶೇಖ್ ಹಸೀನಾ ಅವರ ಮಧ್ಯದಲ್ಲಿ 30 ವರ್ಷಗಳ ಕಾಲ ನದಿಯ ಹಂಚಿಕೆಯ ಕುರಿತು ನಡೆದಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರುವಂತ ಒಪ್ಪಂದ, ಅದನ್ನ ಗಂಗಾ ನದಿಯ ಒಪ್ಪಂದ ಅಂತ ಕರಿತೀವಿ. ಇಲ್ಲ IBRD ಮಧ್ಯಸ್ಥಿಕೆ ವಹಿಸಿದ್ದು ಸಿಂಧೂ ನದಿಗೆ ಸಂಬಂಧಪಟ್ಟಂಗ. ಯಾರು IBRD ಅನ್ನೋರು? IBRD ಸಂಬಂಧಪಟ್ಟಂಗ ಸಿಂಧೂ ನದಿಗೆ. ಅದು ಸಿಂಧೂ ನದಿ ಅಂದ್ರೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. 1960 ಸೆಪ್ಟೆಂಬರ್ 19ರಂದು ಅಲ್ಲ. ಓಕೆ, ಈಗ